ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ 7ನೇ ತರಗತಿ ಸಮಾಜ ವಿಜ್ಞಾನ ದ್ವಿತೀಯ ಸಂಕಲನಾತ್ಮಕ ಪರೀಕ್ಷೆ SA2 ಅನ್ನು ಈ ಸರಿ DSCRT ಅವರು ರಿಲೀಸ್ ಮಾಡಿರ್ತಕ್ಕಂಥ ವೇಟೇಜ್ ಮೇಲಿನ ಕೂಡ ಪ್ರಶ್ನೆ ಪತ್ರಿಕೆಗಳು ಬರ್ತವೆ. ಸೊ ಅದಕ್ಕಾಗಿ ಅವರು ವೇಟೇಜು ಮತ್ತು ಒಂದು ಮಾಡೆಲ್ ಕ್ವಶನ್ ಪೇಪರ್ನ ಕೊಟ್ಟಿದ್ದಾರೆ. ಇದಕ್ಕೂ ಮೊದಲಾಗಿ ನಾನು 7th ಕನ್ನಡ ಕ್ವಶನ್ ಪೇಪರು ಮತ್ತು ಹಿಂದಿ ಎರಡನ್ನು ಕೂಡ ಹಾಕಿದ್ದೀನಿ. ಇವಾಗ SS ಪೋಸ್ಟ್ ಮಾಡ್ತಾ ಇದ್ದೀನಿ. ಸೊ ಸೈನ್ಸು, ಇಂಗ್ಲೀಷ್, ಮ್ಯಾಥ್ಸು ಬೇಗನೆ ರಿಲೀಸ್ ಮಾಡ್ತೀನಿ. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಚೆನ್ನಾಗಿ ಪ್ರಿಪೇರ್ ಮಾಡಿ. ಕ್ವಶನ್ ಪೇಪರ್ ಪ್ಯಾಟರ್ನ್ ಸೇಮ್ ಇರ್ತದೆ. ಆಮೇಲೆ ನಿಮಗೆ ಕೆಲವು ಪ್ರಶ್ನೆಗಳು ರಿಪೀಟುಗಳು ಕೂಡ ಆಗ್ತವೆ. ವೇಟೇಜ್ ನೋಡಿ ಓದಿದರೆ ಖಂಡಿತವಾಗಿ ಅಂಕಗಳನ್ನು ಗಳಿಸ್ಬೋದು. ಸೊ ಫಸ್ಟ್ ನೋಡಿ, ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣೆಯಲ್ಲಿ 2 ಪ್ರಶ್ನೆ 5 ಅಂಕ ಬಂದಿದೆ. ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ 2 ಪ್ರಶ್ನೆ 5 ಅಂಕ, ಸ್ವಾತಂತ್ರ್ಯ ಚಳವಳಿ 2 ಪ್ರಶ್ನೆ 3 ಅಂಕ, ಕರ್ನಾಟಕದ ಏಕೀಕರಣ ಮತ್ತು ಗಡಿ ವಿವಾದಗಳು 2 ಪ್ರಶ್ನೆ 3 ಅಂಕ, ಕರ್ನಾಟಕದ ಸಮಾಜಮುಖಿ ಚಳವಳಿಗಳು 2 ಪ್ರಶ್ನೆ 3 ಅಂಕ, ಕರ್ನಾಟಕದ ಆರ್ಥಿಕ ಮತ್ತು ಸಾಮಾಜಿಕ ಪರಿವರ್ತನೆ 1 ಪ್ರಶ್ನೆ 2 ಅಂಕ, ವಿವಿಧ ಕ್ಷೇತ್ರಗಳಲ್ಲಿ ಮುನ್ನಡೆ 2 ಪ್ರಶ್ನೆ 3 ಅಂಕ, ನ್ಯಾಯಾಂಗ 2 ಪ್ರಶ್ನೆ 3 ಅಂಕ, ರಕ್ಷಣಾ ಪಡೆಗಳು 2 ಪ್ರಶ್ನೆ 3 ಅಂಕ, ಭಾರತದ ನೆರೆ ದೇಶಗಳು 1 ಪ್ರಶ್ನೆ 2 ಅಂಕ, ವಿಶ್ವಸಂಸ್ಥೆ 2 ಪ್ರಶ್ನೆ 3 ಅಂಕ, ಆಸ್ಟ್ರೇಲಿಯಾ 2 ಪ್ರಶ್ನೆ 2 ಅಂಕ, ಅಂಟಾರ್ಟಿಕಾ 2 ಪ್ರಶ್ನೆ 3 ಅಂಕ ಅಂತ ಆಗ್ತದೆ. ಇಷ್ಟು ವೇಟೇಜ್ ಇತ್ತು. ಈ ವೇಟೇಜ್ ಮೇಲೇ ಪ್ರಶ್ನೆ ಪತ್ರಿಕೆಯನ್ನು ರೆಡಿ ಮಾಡಿದರು, ಅದನ್ನೇ ನೋಡೋಣ. ಸೊ ಮತ್ತೆ ನಿಮಗೆ ಪ್ರಾಕ್ಟೀಸ್ ಪೇಪರ್ ಅಂತ ನಾನು ಇದೇ ವೇಟೇಜ್ ಮೇಲೆ ನಿಮಗೆ 1-2 ಸೆಟ್ ಪ್ರಾಕ್ಟೀಸ್ ಮಾಡಿಸ್ಲಿಕ್ಕೆ ಪ್ರಯತ್ನವನ್ನು ಪಡ್ತೀನಿ. ಎಸ್, ಫಸ್ಟ್ ಒನ್, 1857ರ ಹೋರಾಟವನ್ನು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಮರ ಎಂದು ಮೊದಲಿಗೆ ಅಭಿಪ್ರಾಯಪಟ್ಟವರು ಯಾರು ಅಂತ ಕೇಳಿದರೆ VD ಸಾವರ್ಕರ್ ಈಸ್ ದ ರೈಟ್ ಆನ್ಸರ್. ಟೋಟಲಿ 4 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರ್ತಾವೆ, ಗೊತ್ತಿರಲಿ. ಸೆಕೆಂಡ್ ಒನ್, ಕನ್ನಡ ನಾಡು ಕಾವೇರಿಯಿಂದ ಗೋದಾವರಿಗೆ ಇತ್ತು ಈ ಎಂತಕ್ಕಂಥ ವಾಕ್ಯವನ್ನು ಯಾವ ಕೃತಿಯಲ್ಲಿ ವರ್ಣಿಸಿದ್ರು ಅಂತ ಕೇಳಿದರೆ ಅದು ಶ್ರೀ ವಿಜಯ ಬರೆದ ಕವಿರಾಜ ಮಾರ್ಗ. ಇನ್ನು ರಾಷ್ಟ್ರ ಮಟ್ಟದಲ್ಲಿ ಸರ್ವೋಚ್ಚ ನ್ಯಾಯಾಲಯ ಇರುವಂತೆ ರಾಜ್ಯ ಮಟ್ಟದಲ್ಲಿ ಇರ್ತಕ್ಕಂಥ ಅತ್ಯುನ್ನತ ನ್ಯಾಯಾಲಯದ ಹೆಸರೇನಂತ ಕೇಳಿದ್ರು ಆಪ್ಷನ್ ಸಿ ಉಚ್ಚ ನ್ಯಾಯಾಲಯ ಅನ್ನೋದು ಗೊತ್ತಿರಬೇಕು. ಪ್ರಶ್ನೆ 4, ಭಾರತಕ್ಕಿಂತ 2 ಪಟ್ಟು ದೊಡ್ಡದು ಮತ್ತು ಪ್ರಪಂಚದ 7ನೇಯ ಭೂಖಂಡ ಯಾವುದು ಅಂತ ಕೇಳಿದರೆ ಆಸ್ಟ್ರೇಲಿಯಾ ಅನ್ನೋದು ಉತ್ತರ. ಇನ್ನು 1 ಮಾರ್ಕರ್ 4 ಇದ್ದಾವೆ. ಪ್ರಶ್ನೆ 5, ನೀವು ರಕ್ತವನ್ನು ನೀಡಿದರೆ ನಾನು ನಿಮಗೆ ಸ್ವಾತಂತ್ರ್ಯವನ್ನು ನೀಡುತ್ತೇನೆ ಅಂತಕ್ಕಂಥ ಘೋಷಣೆ ನೀಡಿದವರು ಯಾರು ಅಂತ ಕೇಳಿದರೆ ಗೊತ್ತಿಲ್ಲಿ ಸುಭಾಷ್ ಚಂದ್ರ ಬೋಸ್ ಅಂತಕ್ಕಂಥದ್ದು ಸರಿಯಾದ ಉತ್ತರ. 6ನೇ ಪ್ರಶ್ನೆ, ಡಾಕ್ಟರ್ BR ಅಂಬೇಡ್ಕರ್ ಅವರು ತಮ್ಮ ತಾತ್ವಿಕ ಮಾರ್ಗದರ್ಶಕರನ್ನಾಗಿ ಯಾರನ್ನು ಸ್ವೀಕರಿಸಿದ್ದರು ಅಂತ ಕೇಳಿದ್ದಾರೆ ಉತ್ತರ ಜ್ಯೋತಿಬಾ ಫುಲೆ. ಇನ್ನು ಚಿಪ್ಕೋ ಚಳವಳಿ ಅಂದರೆ ಏನು ಅಂತ ಕೇಳಿದ್ದಾರೆ ಗಿಡ ಮರಗಳನ್ನು ಉಳಿಸಿ ಬೆಳೆಸುವ ಉದ್ದೇಶದಿಂದ ಅದರ ನಾಶವನ್ನು ತಡೆಯಲು ಭಾರತದ ವಿವಿಧ ಪ್ರದೇಶಗಳಲ್ಲಿ ಮರಗಳನ್ನು ಜನರು ಅಪ್ಪಿಕೊಂಡು ಒಂದು ಚಳವಳಿಯನ್ನು ಪ್ರಾರಂಭಿಸ್ತಾರೆ, ಅದನ್ನೇ ಚಿಪ್ಕೋ ಚಳವಳಿ ಅಂತ ಕರೆದರು. ಇನ್ನು ನೈಸರ್ಗಿಕ ಸಂಪನ್ಮೂಲಗಳು ಯಾವುವು? ನೆಲ, ಜಲ, ಖನಿಜ, ಅರಣ್ಯ, ಶಕ್ತಿ ಸಂಪನ್ಮೂಲ. ಇವೆಲ್ಲವುಗಳಿಗೆ ಏನಂತ ಕರೀತಾರಪ್ಪ ಅಂತಂದರೆ ನೈಸರ್ಗಿಕ ಸಂಪನ್ಮೂಲಗಳು ಅಂತಲೇ ಕರೆಯೋದು. ಇನ್ನು ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಉತ್ತರಗಳಿಂದ ಭರ್ತಿ ಮಾಡಬೇಕು. ಸೊ ಇದಕ್ಕೂ ಕೂಡ 4 ಪ್ರಶ್ನೆ 4 ಅಂಕ ಇದ್ದಾವೆ. ವಿಶ್ವಸಂಸ್ಥೆಯ ಒಟ್ಟು ಸದಸ್ಯ ರಾಷ್ಟ್ರಗಳ ಸಂಖ್ಯೆ 193. ಆಸ್ಟ್ರೇಲಿಯಾ ಖಂಡದಲ್ಲಿ ಬ್ಲಾಕ್ವುಡ್ ಅನ್ನೋದು ಏನು? ಅದು ಒಂದು ಸಮುದ್ರ. ಇನ್ನು ನಮ್ಮ ದೇಶದ ರಕ್ಷಣಾ ಪಡೆಗಳ ಸರ್ವೋಚ್ಚ ಅಧಿಕಾರ ಯಾರ ಕಡೆ ಇರ್ತದೆ? ರಾಷ್ಟ್ರಪತಿ. ವೈಜ್ಞಾನಿಕ ಸಂಶೋಧನೆಗಾಗಿ ಮೀಸಲಿರಿಸಿದ ಖಂಡ ಯಾವುದು ಅಂತ ಕೇಳಿದರೆ ಅದು ಬಂದ್ಬಿಟ್ಟು ಅಂಟಾರ್ಟಿಕಾ ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ನೋಡೋಣ, 2 ಮಾರ್ಕರ್ ಕ್ವಶನ್. ಟೋಟಲಿ 10 ಇದ್ದಾವೆ, 20 ಅಂಕ. ಪ್ರಶ್ನೆ 13, ಅಸ್ಪೃಶ್ಯತೆಯ ವಿರುದ್ಧ ಅಂಬೇಡ್ಕರ್ ಅವರು ಹೋರಾಡಿದ ಪ್ರಮುಖ ಹೋರಾಟಗಳು ಯಾವುವು ಅಂತ ಕೇಳಿದರೆ ಅದು ಬಂದ್ಬಿಟ್ಟು ಮಹಾಡ್ ಮತ್ತು ಕಾಲಾರಾಮ್ ಚಳವಳಿ ಅಥವಾ ಹೋರಾಟಗಳು ಅಂತಲೇ ಹೇಳ್ತಾರೆ. ನೆಕ್ಸ್ಟ್, ಕರ್ನಾಟಕದ ಏಕೀಕರಣಕ್ಕಾಗಿ ಕೊಡುಗೆ ನೀಡಿದ ವಿವಿಧ ಸಂಘಟನೆಗಳ ಹೆಸರುಗಳನ್ನು ಬರೀರಿ ಅಂತ ಕೇಳಿದರು. ಅದು ಕರ್ನಾಟಕ ವಿದ್ಯಾವರ್ತಕ ಸಂಘ, ಕನ್ನಡ ಸಾಹಿತ್ಯ ಪರಿಷತ್ತು, ಕರ್ನಾಟಕ ಸಭಾ. ಇನ್ನು ಪ್ರಮುಖ ಪರಿಸರ ಚಳವಳಿಗಳನ್ನು ಹೆಸರಿಸಲಿಕ್ಕೆ ಕೇಳಿದರು. ಸಹ್ಯಾದ್ರಿ ಗಣಿ ವಿರೋಧಿ ವೇದಿಕೆ, ತುಂಗಾ ಮೂಲವನ್ನು ಉಳಿಸಿ, ಚಿಪ್ಕೋ ಅಥವಾ ಅಪ್ಪಿಕೋ ಚಳವಳಿ, 284 ಸಾಲು ಮರಗಳ ತಾಯಿ ತಿಮ್ಮಕ್ಕ ಪರಿಸರ ಉಳಿವಿಗಾಗಿ ಹೋರಾಟ. ಇವೆಲ್ಲ ಕರ್ನಾಟಕದ ಪ್ರಮುಖ ಪರಿಸರ ಚಳವಳಿಗಳು. ಇನ್ನು ಭೂ ಸುಧಾರಣೆ ಕ್ರಮಗಳಿಂದ ಏನೆಲ್ಲ ಉಪಯೋಗಗಳಾಯಿತು ಅಂತ ಕೇಳಿದ್ದಾರೆ. ಸೊ ನೋಡಿ, ಈ ಭೂ ಸುಧಾರಣೆಯಿಂದ ಭೂಹೀನನಲ್ಲಿ ಭೂಮಿಯ ಒಡೆತನದ ಹಕ್ಕು ಸಣ್ಣ ಪ್ರಮಾಣದಲ್ಲಿ ದೊರಕ್ತದೆ. ಸಾಗುವಳಿದಾರರ ಹಕ್ಕುಗಳನ್ನು ಕಾಪಾಡ್ತಾರೆ. ಸಹಕಾರ ಬೇಸಾಯ ಪದ್ಧತಿಯಿಂದ ರೈತರು ಸ್ವಲ್ಪ ಮಟ್ಟಿಗಿನ ಲಾಭವನ್ನು ಹೊಂದಲು ಸಹಾಯವನ್ನು ಮಾಡ್ತಾರೆ. ಈ ಸಹಕಾರ ಬೇಸಾಯ ಪದ್ಧತಿ ನಿರೀಕ್ಷಿತ ಪ್ರಮಾಣದಲ್ಲಿ ಜನರಿಗೆ ಒಪ್ಪಿತ ಬೇಸಾಯ ಪದ್ಧತಿ ಆಗಲಿಲ್ಲ ಅಂತ ಇತ್ತು. ಇನ್ನು ಸಮೂಹ ಮಾಧ್ಯಮಗಳು ದೇಶದ ಅಭಿವೃದ್ಧಿಯಲ್ಲಿ ವಹಿಸಿದ ಪಾತ್ರವನ್ನು ವಿಶ್ಲೇಷಿಸ್ರಿ ಅಂತ ಕೇಳಿದ್ದಾರೆ. ಇದು ದೇಶದ ಏಕತೆ, ಒಗ್ಗಟ್ಟು, ಅಖಂಡತೆಯನ್ನು ಕಾಪಾಡಿಕೊಳ್ತದೆ.
ವ್ಯಾಪಾರ ಮತ್ತು ವಾಣಿಜ್ಯ ಮೊದಲಾದ ಕ್ಷೇತ್ರಗಳ ಅಭಿವೃದ್ಧಿಗೆ ಸಹಕಾರಿ ಆಗದ. ಇನ್ನು ನಮಗೆ ನ್ಯಾಯಾಲಯಗಳ ಅವಶ್ಯಕತೆ ಇದೆ ಅನ್ನೋದನ್ನು ಕೇಳಿದ್ದಾರೆ. ಎಸ್, ನ್ಯಾಯಾಲಯಗಳು ಶಾಸಕಾಂಗ ರೂಪಿಸಿದ ಕಾಯ್ದೆಗಳ ಅರ್ಥ ವಿವರಣೆ ಕೊಡ್ತವೆ. ನ್ಯಾಯಾಲಯಗಳು ವ್ಯಕ್ತಿಗಳ ನಡುವೆ ಮತ್ತು ವ್ಯಕ್ತಿ ಹಾಗೂ ಸರ್ಕಾರಗಳ ನಡುವೆ ಉಂಟಾದ ವಿವಾದವನ್ನು ಆಲಿಸಿ ತೀರ್ಪು ಕೊಡ್ತವೆ. ನ್ಯಾಯಾಲಯಗಳು ಪ್ರಜೆಗಳ ಪ್ರಾಣ, ಆಸ್ತಿ, ಹಕ್ಕುಗಳನ್ನು ಕಾಯ್ತಕ್ಕಂಥ ಬಹುಮುಖಿ ಕೆಲಸವನ್ನು ಮಾಡ್ತವೆ. ರಕ್ಷಣಾ ಪಡೆಗಳ ಜವಾಬ್ದಾರಿಗಳೇನು? ದೇಶದ ಗಡಿ ಪ್ರದೇಶಗಳ ರಕ್ಷಣೆ ಮಾಡೋದು, ದೇಶದ ಸಮಗ್ರತೆಯನ್ನು ಕಾಪಾಡೋದು, ಕಳ್ಳ ಸಾಗಾಣಿಕೆ, ಕಾನೂನು ಬಾಹಿರ ಚಟುವಟಿಕೆಗಳನ್ನು ತಡೆಯೋದು ಅನ್ನೋದು ಉತ್ತರದಲ್ಲಿ ಬರೀಬೇಕು. ಇನ್ನು ದೇಶದ ನೆರೆ ದೇಶಗಳನ್ನು ಪಟ್ಟಿ ಮಾಡಿ ಅಂತ ಕೇಳಿದರೆ ನಮ್ಮ ಭಾರತ ದೇಶದ ನೆರೆ ದೇಶಗಳು ಅಫ್ಘಾನಿಸ್ತಾನ್, ಚೀನಾ, ಭೂತಾನ್, ಮಯನ್ಮಾರ್, ಪಾಕಿಸ್ತಾನ್, ನೇಪಾಲ್, ಬಾಂಗ್ಲಾದೇಶ್ ಮತ್ತು ಶ್ರೀಲಂಕಾ. ಇನ್ನು 21 ವಿಶ್ವಸಂಸ್ಥೆಯ ಸ್ಥಾಪನೆಗೆ ಮುಖ್ಯ ಪಾತ್ರ ವಹಿಸಿದ ಪ್ರಮುಖ ದೇಶಗಳ ಮುಖ್ಯಸ್ಥರುಗಳನ್ನು ಕೇಳಿದ್ದಾರೆ. ಅಮೆರಿಕ ದೇಶದ ರೂಸ್ವೆಲ್ಟ, ಬ್ರಿಟಿಷ್ನ ಚರ್ಚಿಲ, ರಷ್ಯಾದ ಸ್ಟಾಲಿನ. ಈ ಮೂವರು ಏನು ಮಾಡ್ತಾರಪ್ಪ ಅಂದ್ರೆ ವಿಶ್ವಸಂಸ್ಥೆಯ ಸ್ಥಾಪನೆಗೆ ರೂವಾರಿಗಳೇ ಆಗ್ತಾರೆ. 22 ಅಂಟಾರ್ಟಿಕಾದಲ್ಲಿರುವ ಭಾರತದ ಸಂಶೋಧನಾ ಕೇಂದ್ರಗಳನ್ನು ಪಟ್ಟಿ ಮಾಡಿರಿ ಅಂತ ಕೇಳಿದ್ದಾರೆ. ಅದು ಮೈತ್ರಿ ಇದೆ, ಪ್ರಿಯದರ್ಶಿನಿ, ಇವೆರಡೂ ಸಂಶೋಧನಾ ಕೇಂದ್ರಗಳನ್ನು ಸ್ಥಾಪಿಸಿದ್ದಾರೆ. ಮತ್ತು ಭಾರತಿ ಅಂತಕ್ಕಂಥ ಸಂಶೋಧನಾ ಕೇಂದ್ರವನ್ನು ಸ್ಥಾಪಿಸಲಿಕ್ಕೆ ಭಾರತ ಯೋಚನೆ ಮಾಡಿದೆ ಅನ್ನೋದನ್ನು ಇತ್ತು. ಇನ್ನು 4 ಮಾರ್ಕರ್ ಕ್ವಶನ್ದಲ್ಲಿ ಭಾರತದಲ್ಲಿ ಕಂದಾಚಾರಗಳನ್ನು ಹೋಗಲಾಡಿಸಲು ಬ್ರಹ್ಮ ಸಮಾಜದ ಪಾತ್ರ ಅಂತ ಕೇಳಿದ್ದಾರೆ. ಸೊ ಭಾರತದಲ್ಲಿ ಕಂದಾಚಾರವನ್ನು ಹೋಗಲಾಡಿಸಲಿಕ್ಕೆ ಬ್ರಹ್ಮ ಸಮಾಜ ಮಹತ್ತರವಾದ ಪಾತ್ರವನ್ನೇ ವಹಿಸಿತು. ಸತಿ ಪದ್ಧತಿ, ಜಾತಿ ಪದ್ಧತಿ, ಮೂರ್ತಿ ಪೂಜೆ, ಬಹುಪತ್ನಿತ್ವ, ಬಾಲ್ಯ ವಿವಾಹ ಎಲ್ಲ ಥರದ ಮೂಢನಂಬಿಕೆಗಳನ್ನು ವಿರೋಧವನ್ನು ವ್ಯಕ್ತಪಡಿಸಿತು. ಈ ರಾಜಾರಾಮ್ ಮೋಹನ್ ರಾಯ್ ಮತ್ತು ಇವರ ಸಹವರ್ತಿಗಳು ಸತಿ ಪದ್ಧತಿಯನ್ನು ನಿರ್ಮೂಲನೆಗೊಳಿಸುವಂತೆ ಬ್ರಿಟಿಷ್ ಸರ್ಕಾರಕ್ಕೆ ಕೋರಿದ್ದರಿಂದ ಅಂದಿನ ಗವರ್ನರ್ ಜನರಲ್ ಲಾರ್ಡ್ ವಿಲಿಯಂ ಬೆಂಟಿಕ್ ಸತಿ ಪದ್ಧತಿಯನ್ನು ಕಾನೂನು ಬಾಹಿರ ಅಂತ ಘೋಷಣೆ ಮಾಡ್ದ. ವೈಚಾರಿಕತೆಯ ಮೂಲಕ ಹಿಂದೂ ಧರ್ಮವನ್ನು ಪರಿಶುದ್ಧವನ್ನು ಮಾಡಲಿಕ್ಕೆ ಈ ಬ್ರಹ್ಮ ಸಮಾಜದ ಸ್ಥಾಪಕ ರಾಜಾರಾಮ್ ಮೋಹನ್ ರಾಯ್ ಅವರು ಮುಖ್ಯವಾದ ಪಾತ್ರವನ್ನು ವಹಿಸಿದರು. ಭಾರತದ ನಕ್ಷೆಯನ್ನು ತೆಗಿಬೇಕು, ಅದರಲ್ಲಿ ಕೆಳಗಿನ ಸ್ಥಳಗಳನ್ನು ಗುರುತಿಸಲಿಕ್ಕೆ ಕೇಳಿದ್ದಾರೆ. ಸೊ ಇದರಲ್ಲಿ ದಿಲ್ಲಿ, ಗ್ವಾಲಿಯರ್, ಅಲಹಾಬಾದ್, ಕಾನ್ಪುರ ಅಂತಿದೆ. ಸೊ ಡೆಲ್ಲಿ, ಗ್ವಾಲಿಯರ್, ಕಾನ್ಪುರ, ಅಲಹಾಬಾದ್. ಇಷ್ಟು ಒಂದು ಕ್ವಶನ್ ಪೇಪರ್ ಇತ್ತು. DSCRT ಅವರು ರಿಲೀಸ್ ಮಾಡಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ. ಇನ್ನು ನಾವುಗಳು ಕೂಡ ನಿಮಗೆ ಪ್ರಶ್ನೆ ಪತ್ರಿಕೆಗಳನ್ನು ಪ್ರಾಕ್ಟೀಸ್ ಮಾಡಲಿಕ್ಕೆ ಕೊಡ್ತೀವಿ. ಖಂಡಿತವಾಗಿ ಅಲ್ಲಿಂದನೂ ಕೂಡ ನಿಮಗೆ ಪ್ರಶ್ನೆಗಳು ಬರ್ತವೆ. ಸೊ ಇನ್ನು ಸೈನ್ಸು, ಇಂಗ್ಲೀಷು, ಮ್ಯಾಥ್ಸು ಅದನ್ನು ಕೂಡ ಬೇಗನೆ ರಿಲೀಸ್ ಮಾಡ್ತೀನಿ ಅಂತ ಹೇಳ್ತಾ ಇಲ್ಲಿಯವರೆಗೆ ವಿಡಿಯೋವನ್ನು ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ತಮ್ಮೆಲ್ಲ ಸಪೋರ್ಟ್ ಹೀಗೆ ಇರಲಿ ಅಂತ ಹೇಳ್ತಾ ವಿಡಿಯೋನ ನೋಡಿದ ಮೇಲೆ ನಿಮ್ಮ ಗೆಳೆಯರಿಗೆ ಶೇರ್ ಮಾಡೋದನ್ನು ಮಾತ್ರ ಮರೆಯದಿರಿ. ಮತ್ತು ಕಮೆಂಟ್ ಪಕ್ಕ ಹೈಪ್ಗಳಿದ್ದಾವೆ. ಸೊ ನೀವು ಹೈಪನ್ನು ಮಾಡಿದರೆ ಖಂಡಿತವಾಗಿ ನಮ್ಗೆ ಏನಾಗ್ತದಪ್ಪ ಅಂದ್ರೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲಿಕ್ಕೆ ಹೆಚ್ಚು ಮೋಟಿವೇಶನನ್ನು ಸಿಗ್ತದೆ. ಸೊ ನಾನು ಸಿಗ್ತೀನಿ ಇನ್ನೊಂದು ಹೊಸ ವಿಡಿಯೋದಲ್ಲಿ. ಸೊ ಅದು ಬಂದುಬಿಟ್ಟು ವಿಜ್ಞಾನ, ಗಣಿತ ಮತ್ತು ಇಂಗ್ಲೀಷ್. ಸೊ ಅದನ್ನು ಕೂಡ ಬೇಗನೆ ಲೈನಪ್ ಮಾಡ್ತಾರೆ. ಸೊ ಅದನ್ನು ವೇಟೇಜನ್ನು ನೋಡಿಕೊಂಡು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದರೆ ಖಂಡಿತವಾಗಿ ಒಳ್ಳೆಯ ಅಂಕಗಳು ನಿಮ್ಮ ಎಕ್ಸಾಮ್ನಲ್ಲಿ ನೀವೇನು ಮಾಡ್ತೀರಪ್ಪ ಅಂದರೆ ಗಳಿಸ್ತೀರಿ. ಸೊ ಟೇಕ್ ಕೇರ್, ಬಾಯ್.